ಮೊನ್ನೆ ಆಗಬಾರ್ದು ಅನಾಹುತ ಡೆಲ್ಲಿನಲ್ಲಿ ಆಗಿದೆ. ಪಾಪ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಸಿಡಿಸಿದ್ದಾರೆ. ಅದು ನೋಡೋಕ್ಕೆ ಭೀಭತ್ಸ. ಆದರೆ ಇದು ಯಾವುದಕ್ಕೂ ಜಗದೇನೆ ಲಕ್ಷಾಂತರ ವಿದ್ಯಾರ್ಥಿಗಳು ಬಂದು ನಿಂತ್ಕೊಂಡು ಈ ಕೇಂದ್ರ ಸರ್ಕಾರಕ್ಕೆ ಸೆಡ್ ಹೊಡೆದು ಕೇಳಿದಾರಲ್ಲ, ಅದು ನಿಜವಾದ ಶ್ಲಾಘನೀಯ. ನೋಡಿ, ನನ್ನ ಮಗನೂ ಕೂಡ ಒಬ್ಬ ಡಾಕ್ಟ್ರು. ಅವನು ನೀಟಲ್ಲಿ ಎಕ್ಸಾಮಿನೇಷನಲ್ಲಿ ಪಾಸಾಗಿ MD ಮಾಡಿ ಇವತ್ತು ಇನ್ನೇನು ತಿರುಗಡೆ ಆಗಬೇಕು ಆ ಮಟ್ಟದಲ್ಲಿ ಇದ್ದಾನೀಗ. ಈ ಥರ ನನ್ನ ಮಗನ ಥರ ಎಷ್ಟು ಜನಕ್ಕೆ ಅವಕಾಶಗಳಿದೆ ಹೇಳಿ? ಇವತ್ತಿನ ಕಾಲದಲ್ಲಿ ಎಷ್ಟು ಕಾಂಪಿಟೇಷನ್ ಆಗಿದೆ ಅಂತ ಹೇಳಿದ್ರೆ ಊಹಿಸ್ಕೊಳ್ಳೋದು ಕೂಡ ಕಷ್ಟ. ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ಯೂಷನ್ಸ್ಗೆ ಹೋಗ್ತಾರೆ, ಹಗಲು ರಾತ್ರಿ ಓದ್ತಾರೆ ಮಕ್ಕಳು. ಇನ್ನೇನು ನಾಳೆ ಎಕ್ಸಾಮಿನೇಷನ್ ಬರುತ್ತೆ, ಎಕ್ಸಾಮಿನೇಷನ್ ರಿಸಲ್ಟ್ ಬರುತ್ತೆ, ನಾನು ಕೂಡ ಡಾಕ್ಟರ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಮಕ್ಕಳು. ಆಗ ಈ ಥರ ಪೇಪರ್ ಲೀಕ್ ಮಾಡಿದ್ರೆ ಈ ಯಾರು ಕಾರಣ ಇದಕ್ಕೆ? ಇದು ಡೆಮಾಕ್ರಸಿ ಅಂತ ನಾವು ಕರ್ಕೊತೀವಲ್ಲ, ತಲೆ ತಗ್ಗಿಸ್ಬೇಕು ನಾವು ಇವತ್ತಿನ ದಿನ. ನಮ್ಮಲ್ಲಿ ಯಾವ ಡೆಮಾಕ್ರಸಿನೂ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಒಂದು ಕಾಲದಲ್ಲಿ ಎಲ್ಲೋ ಒಂದು ಟ್ರೈನು ಹಳಿ ತಪ್ಪಿತು ಅಂತ ಹೇಳ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸೈನ್ ಮಾಡಿದರು 60ರ ದಶಕದಲ್ಲಿ. ಈಗ ಹೇಳಿ ಹೋಲಿಸಿ ನೋಡಿ ಈ ಮಿನಿಸ್ಟ್ರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? 21 ಜನ ಮಕ್ಕಳು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ. ಈ ಎಷ್ಟು ಒಂದನ್ನೇ ಮಕ್ಕಳದೆಲ್ಲ ಒಡೆದು ಕೈಕಾಲ ಮುರ್ಕೊಂಡು ತಲೆ ಎಲ್ಲ ಫ್ರ್ಯಾಕ್ಚರ್ ಆಗಿ ಏನು ಆಗಬಾರ್ದು ಅನಾಹುತ ಮಾಡಿದೆ ಇಲ್ವಲ್ಲ. ಇದು ನಾಗರಿಕತೆಯ ಯಾವ ಗುಣನೂ ಅಲ್ಲ. ಇದು ಮೊದಲು ಈ ತಲೆ ತೆಗಿಸ್ಬೇಕಾಗಿರುತ್ತೆ ಯಾರು? ಪ್ರಧಾನಿ. ನಾನು ತಪ್ಪು ಕೆಲಸ ಮಾಡಿದೆ, ನನ್ನ ಆಡಳಿತ ವಿಫಲ ಆಯಿತು ಅನ್ನೋ ಮೊದಲು ಸ್ಟೇಟ್ಮೆಂಟ್ ಬರಬೇಕಿತ್ತು. ಅದು ಬಿಟ್ಟು ಆಗ್ತಿರೋದು ನೋಡಿದ್ರೆ ಅಸಹ್ಯ ಆಗತ್ತಿದು. ಪ್ರಜಾತಂತ್ರ ಹೇಗಿರಬೇಕು ಅಂದರೆ, ರಸ್ತೆಯಲ್ಲಿ ಒಬ್ಬನೇ ಒಬ್ಬ ಪ್ರತಿಭಟನಾಕಾರ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಅವನು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯಲ್ಲಿ ಎತ್ತಿದ್ದಾನೆ, ಅವನಿಗೆ ಸರ್ಕಾರ ಸ್ಪಂದಿಸಬೇಕು. ಅದು ಪ್ರಜಾತಂತ್ರ. ಇದು ರಾಜತಂತ್ರ ಅಲ್ಲ. ಅದು ತಲೆಗೆ ಬಂದಂಗೆ ಆಡಳಿತ ಮಾಡ್ಕೊಂಡು ಹೋಗೋದಕ್ಕೆ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ವಿದ್ಯಾರ್ಥಿಗಳೇನು ನಿಂತ್ಕೊಂಡಿದ್ದಾರೆ, ಭಾಳ ಶ್ಲಾಘನೀಯ, ಹೃತ್ಪೂರ್ವಕ ವಂದನೆಗಳು. ಇದೇ ರೀತಿಯ ಹೋರಾಟಗಳು ಇನ್ನೂ ಕೂಡ ಮುಂದೆ ನಡೀಬೇಕು. ಇದು ಇಲ್ಲಿಗೆ ನಿಲ್ಲಬಾರ್ದು. ಪ್ರತಿಯೊಂದು ಹಂತದಲ್ಲೂ ಕೂಡ ಜನಗಳ ಸಮಿತಿಗಳನ್ನ ಮಾಡಿಕೊಂಡು ಈ ಒಂದು ಚಳವಳಿಯನ್ನು ಇನ್ನೂ ಭದ್ರಗೊಳಿಸೋ ದಿಕ್ಕಿನಲ್ಲಿ ಈ ಒಂದು ಹೋರಾಟ ಮುನ್ನಡೆಯಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಕೈವಾಡ ಏನಾದರೂ ಇರ್ಬೋದಾ ಸರ್ ಈ ನೀಟ್ ಪತ್ರಿಕೆ? ನಮ್ಗೆ ಯಾವ ಕೈವಾಡನೂ ಕಾಣಿಸ್ತಾ ಇಲ್ಲ. ಇದು ಅದಕ್ಷತೆ, ಇನ್ನೇನು ಇಲ್ಲ. 21 ಪೇಪರ್ಗಳು ಲೀಕ್ ಆಗಿದೆ NTA ಅಂತ ಫಾರ್ಮ್ ಮಾಡಿದ್ಮೇಲೆ. ಇದಕ್ಕೆ ಯಾರು ಜವಾಬ್ದಾರಿ? 1-2 21 ಏನು ಸರಿ ಇದು? ಪೇಪರ್ ಲೀಕ್ ಆಗೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಇವರ ಅದಕ್ಷತೆ, ಇವರ ಭ್ರಷ್ಟಾಚಾರ, ಇದ್ರ ಹಿಂದೆ ಇರ್ತಕ್ಕಂಥ ಟ್ಯೂಷನ್ ಮಾಫಿಯಾಗಳ ಕೈವಾಡ, ಇದೆಲ್ಲನೂ ಸೇರಿ ಆಗಿರ್ತಕ್ಕಂಥ ಅನಾಹುತ ಇದು. ಇದು ಸುಮ್ಮನೆ ಯಾರೋ ಒಬ್ರು ಪೇಪರ್ ತೊಗೊಂಬಂದರು ಕೊಟ್ಬಿಟ್ರು ಆಚೆ ಕಡೆಗೆ, ಅಷ್ಟು ಸುಲಭ ಅಲ್ಲ ಇದು ಸಮಸ್ಯೆ. ಇದರೊಳಗೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ, ಅವ್ಯವಹಾರ ಇದ್ರ ಹಿಂದೆ ಇದೆ. ಇದರಿಂದ ರಾಜಕಾರಣಿಗಳಿದ್ದಾರೆ, ಟ್ಯೂಷನ್ ಮಾಫಿಯಾ ಇದೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಿದ್ದಾರೆ. ಇದೆಲ್ಲನೂ ಕೂಡ ಪರಿಗಣಿಸ್ಬೇಕು ನಾವು. ಈ ಹೋರಾಟ ಎಲ್ಲ ಒಂದು ಇದೆಯಲ್ಲ, ಇದು ಏನಂತ ಹೇಳ್ಬೇಕು ಇವ್ರಿಗೆ, ಈ ಭ್ರಷ್ಟಾಚಾರಿಗಳ ಸಂತತಿ, ಇವ್ರುಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತಿನ ದಿನ ಮಿತಿ ಮೀರಿಬಿಟ್ಟಿದೆ. ಈಗ ಅವರೆಲ್ಲ ಭಗತ್ ಸಿಂಗ್ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು, ಗಾಂಧೀಜಿಯವ್ರ ಹೆಸರು ಹೇಳ್ಕೊಂಡು ಮುನ್ನುಗ್ತಾ ಇದ್ರೆ ನನಗೆ ನಾನು ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ಎಮರ್ಜೆನ್ಸಿ ವಿರುದ್ಧ ನಾನು ಕೂಡ ಹೋರಾಟ ಮಾಡಿದ್ದೀನಿ. ಅದು ಜ್ಞಾಪಕ ಬಂತು ನನಗೆ. ಎಮರ್ಜೆನ್ಸಿ 76ನೇ ಇಸ್ವಿ 77ನೇ ಇಸ್ವಿಯಲ್ಲಿ ನಾವು ಕೂಡ ರಸ್ತೆಗಿಳಿದಿದ್ದು ಇದೇ ಬೆಂಗಳೂರಿನಲ್ಲಿ. ಆ ದಿನಗಳು ನನಗೆ ಜ್ಞಾಪಕ ಬಂದು ಭಾಳ ಸಂತೋಷ ಆಯಿತು ನನಗೆ.